ನಾವೆಲ್ಲ ಇಲ್ಲಿ ಒಂದು ಪ್ರಜಾಪ್ರಭುತ್ವಕ್ಕೆ ನಾವೆಲ್ಲರೂ ಏನ್ ಅನ್ಕೊಂಡಿರ್ಬೋದು, ನಾವೆಲ್ಲ ಒಬ್ರು ಸೋಲ್ಜರ್ಸ್ ತರ. ಪ್ರತಿಯೊಬ್ಬ ಭಾರತೀಯರು ಯಾರು ಮತ ಚಲಾಯಿಸ್ತಾನೋ ಅವರೆಲ್ಲರೂ ಪ್ರಜಾಪ್ರಭುತ್ವದ ಒಬ್ಬ ಸೋಲ್ಜರ್ ರೀತಿ. ನಮ್ಗೆ ನೋಟಾ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ ಅವರು. ಮುಂಚೆ ಬಂದ್ಬಿಟ್ಟು ನಾವು ನೋಟಾ ಹಾಕ್ಬೇಕಾದ್ರೆ ಕಷ್ಟಪಟ್ಟು ಅಲ್ಲಿ ಪೋಲಿಂಗ್ ಆಫೀಸರ್ ಇರ್ತಾರೆ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಹಾಕ್ಬೇಕಾಗಿತ್ತು. 2004 ನಾನು ನೋಟಾ ಚಲಾಯಿಸ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಡಿಸ್ಕಸ್ ಮಾಡಿದ್ವಿ, ಈ ಪ್ರಜಾಪ್ರಭುತ್ವದಲ್ಲಿ ಈ ನಾಯಕರು ತುಂಬಾ ಹಣ ಖರ್ಚು ಮಾಡಿದ್ದಾರೆ, ಇದೆಲ್ಲ ಇದು ಮಾಡಿ ನೋಟ್ ಹಾಕ್ಬೇಕು ಅಂತ. ನಾವು ಅಲ್ಲಿ ನೋಟಾ ಚಲಾಯಿಸಿ ಒಂದು 20 ಜನ ಮಾತಾಡ್ಕೊಂಡಿದ್ವಿ. ಅಲ್ಲಿ ನೋಟಾ ಚಲಾಯಿಸಕ್ಕೆ ಹೋಗ್ಬೇಕಾದ್ರೆ ಏನಾಯ್ತು, ನಾನು ಡಿಸ್ಕಸ್ ಮಾಡಿ ಕಷ್ಟಪಟ್ಟು ಇದು ಮಾಡಿದೆ, ಅಲ್ಲಿರೋರೆಲ್ಲ ಅಪೋಸ್ ಮಾಡಿದ್ರು, ನಾನೊಬ್ಬ ನೋಟಾ ಚಲಾಯಿಸಿದೆ. ನಾನು ಹಿಂದೆ ಅವ್ರು ಯಾರು ನೋಟನ್ನೇ ಚಲಾಯಿಸಿಲ್ಲ. ಈ ತರ ತುಂಬಾ ಪ್ರಾಬ್ಲಮ್ ಆದಾಗ ಎಲೆಕ್ಷನ್ ಕಮಿಷನ್ ಅವ್ರು ಏನ್ ಮಾಡಿದ್ರು, ಅವರೇ ಒಂದು ನೋಟಾ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ಗೆ ಯಾರು ಇಷ್ಟ ಆಗಿಲ್ಲ, ಯಾವ ಪಕ್ಷದ ಸಿದ್ಧಾಂತ ಇಷ್ಟ ಆಗಿಲ್ಲ ಅಂದ್ರೆ ನೋಟಾಗ ಹಾಕಿ ಅಂತ. ನಾನು ನೋಟಾ ಹಾಕೋರ್ಗೆ ಒಂದು ವಿನಂತಿ ಮಾಡ್ತೀನಿ, ನಾವು ಯಾವತ್ತೂ ಅಷ್ಟೇ, ನಾವು ಯಾವತ್ತೇ ಮತದಾನ ಮಾಡ್ಬೇಕಾದ್ರೆ ನಾಳೆ ಮತದಾನ, ನೆಕ್ಸ್ಟ್ ವಾರ ಮತದಾನ ಅಂದ್ರೆ ಇವತ್ತು ಹೋಗ್ಬಿಟ್ಟು ನಾವು ಯೋಚನೆ ಮಾಡೋದಲ್ಲ ನಾನು ಯಾರಿಗೆ ಹಾಕ್ಬೇಕು ಅಂತ. ನೆಕ್ಸ್ಟ್ 5 ವರ್ಷ ನಾನು ಯಾರಿಗೆ ಮತ ಹಾಕ್ತೀನಿ ಅವನ ಬಗ್ಗೆ ಇವತ್ತಿಂದ ನಾನು ರಿಸರ್ಚ್ ಮಾಡಿ ಇಟ್ಕೋಬೇಕು, ಒಬ್ಬ ಒಳ್ಳೆ ಪ್ರಜೆ ಆಗಿ. ಯಾಕಂದ್ರೆ ಆ ವ್ಯಕ್ತಿಗೆ ನಮ್ಮ ದೇಶ ಕೊಡ್ತಿದೀವಿ, ಆ ವ್ಯಕ್ತಿ ಹೆಂಗೆ ನಮ್ಮ ದೇಶ ಮುನ್ನಡೆಸ್ತಾನೆ ಅಂತ ನನ್ಗೊಂದು ಕಲ್ಪನೆ ಇರಬೇಕು. ಮತ್ತೆ ಅವ್ನು ಯಾವ ಸಿದ್ಧಾಂತದ ಮೇಲೆ ನಮ್ಮ ದೇಶ ಮುನ್ನಡೆಸ್ತಾನೆ ಅಂತ ಒಂದು ಮಾಹಿತಿ ನಾವು ಕಲೆಕ್ಟ್ ಮಾಡ್ಕೊಂಡು ನಾವು ವೋಟ್ ಹಾಕ್ಬೇಕು. ಆವಾಗ ನಾವು ಯಾವ ರೀತಿ ವೋಟ್ ಹಾಕ್ತೀವೋ ಅವಾಗ ನಮ್ಮ ನಿಜವಾಗ್ಲೂ ನಮ್ಮ ಸಿದ್ಧಾಂತಗಳು ಮತ್ತೆ ನಮ್ಮ ಏನು ಸಂವಿಧಾನ ಎಲ್ಲ ರೂಪಿಸಿದಾರೋ ಅದಕ್ಕೊಂದು ಒಳ್ಳೆ ಬೆಲೆ ಬರುತ್ತೆ. ಅದರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ, ದಯವಿಟ್ಟು ಪ್ರತಿಯೊಬ್ಬರು ಯಾವುದೇ ಪಕ್ಷಗಳಾಗಲಿ ನೀವು ಒಂದು ಎಲ್ಲದನ್ನು ಅನಲೈಸ್ ಮಾಡಿ, ಇದು ಈ ಸಿದ್ಧಾಂತ ಇದೆ, ಈ ಸಿದ್ಧಾಂತ ನನ್ನ ಮನಸ್ಸಿಗೆ ಒಪ್ಪುತ್ತೆ, ಅವ್ರಿಗೆ ವೋಟ್ ಹಾಕಿ. ನಾವು ಒಂದು ಪಕ್ಷಕ್ಕೆ ವೋಟ್ ಹಾಕಿ ಪ್ರಜಾಕೀಯಕ್ಕೆ ವೋಟ್ ಹಾಕಿ ಅಂತ ಯಾವತ್ತೂ ಕೇಳಲ್ಲ. ಪ್ರತಿಯೊಂದನ್ನು ಕಂಪೇರ್ ಮಾಡಿ, 5 ವರ್ಷ ಟೈಮ್ ಇರುತ್ತಲ್ಲ, ಈ ತರ ಇದೆ, ಇವರು ಬರೀ ಕಾರ್ಮಿಕ ಸಿದ್ಧಾಂತ ಇಟ್ಕೊಂಡಿದ್ದಾರೆ, ಇವ್ರು ವೋಟ್ ಹಾಕದ, ಅಥವಾ ಇನ್ನೊಬ್ರು ನಾಯಕರ ಸಿದ್ಧಾಂತ ಇಟ್ಟಿದ್ದಾರೆ ಅವ್ರು ವೋಟ್ ಹಾಕದ, ಇನ್ನೊಬ್ರು ಜಾತಿ ಮತ ಈ ಸಿದ್ಧಾಂತ ಇಟ್ಕೊಂಡಿದ್ದಾರೆ ಅವ್ರು ವೋಟ್ ಹಾಕದ. ನಿಮ್ ಮನಸ್ಸಿಗೆ ಆತ್ಮಸಾಕ್ಷಿನ ಕೇಳ್ಕೊಳ್ಳಿ ಯಾರಿಗೆ ನೀವು ವೋಟ್ ಹಾಕ್ಬೇಕು. ಅದನ್ನ 5 ವರ್ಷ ಕೇಸ್ ಸ್ಟಡಿ ಮಾಡಿ, ಅಟ್ಲೀಸ್ಟ್ ವರ್ಷದಲ್ಲಿ ಒಂದಿನ ಅನ್ನೋದಕ್ಕೋಸ್ಕರ ಎತ್ತಿಟ್ಟು ಅವ್ರಿಗೆ ನಿಜವಾಗ್ಲೂ ನೀವು ಓಟು ಮತ ಚಲಾಯಿಸಿದ್ರೆ ಅವಾಗ ನಮ್ಮ ದೇಶಕ್ಕೆ ಒಂದು ನಿಜವಾದ ಬದಲಾವಣೆ ತಂದಾಗುತ್ತೆ. ನೀವು ಬ್ಲ್ಯಾಂಕ್ ಆಗಿ ವೋಟ್ ಮಾಡಿದ್ರೆ ನಿಮ್ಗೆ ಔಟ್ಪುಟ್ ಬ್ಲ್ಯಾಂಕ್ ಆಗಿ ಸಿಗುತ್ತೆ. ದಟ್ಸ್ ವೈ ಐ ರಿಕ್ವೆಸ್ಟ್, ಡೋಂಟ್ ವೋಟ್ ಬ್ಲ್ಯಾಂಕ್. ಬ್ಲ್ಯಾಂಕ್ ಆಗಿ ವೋಟ್ ಮಾಡಿದ್ರೆ ನಿಮ್ಗೆ ಬ್ಲ್ಯಾಂಕ್ ಔಟ್ಪುಟ್ ಸಿಗುತ್ತೆ. ನೀವು ಯೋಚನೆ ಮಾಡಿ ವೋಟ್ ಮಾಡಿ. ನೆಕ್ಸ್ಟ್ ಟೈಮ್ ಯಾರೇ ನಿಮ್ಗೆ ವೋಟ್ ಕೇಳಿದ್ರು ಅವ್ರನ್ನ ಕೇಳಿ, ಯು ಹ್ಯಾವ್ ರೈಟ್ಸ್. ಪೀಪಲ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ಅಂತ ಇರುತ್ತೆ, ನಿಮ್ ರಿಕ್ವೈರ್ಮೆಂಟ್ ಅವ್ನು ಮ್ಯಾಚ್ ಆಗುತ್ತಾ ಅವ್ನು ಕೇಳಿ ನೀವು ಏನ್ ಮಾಡ್ತೀರಂತ ಮಾಡಿ ಆ ತರ ವೋಟ್ ಮಾಡಿದ್ರೆ ಒಳ್ಳೆ ಸಮಾಜ ನಿರ್ಮಾಣ ಆಗುತ್ತೆ. ಇದನ್ನ ಹೇಳ್ತಾ ನಾನು ಮಮತಾ ಮೇಡಮ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಜೈ ಹಿಂದ್. ನಮಸ್ತೆ ಎಲ್ರಿಗೂ. ಇಷ್ಟೊತ್ತವರೆಗೂ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಪ್ರಜಾಕೀಯದ ಬಗ್ಗೆ ನಿಮಗೆ ಎಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ. ಪ್ರಜಾಕೀಯ ಅನ್ನೋದು ಒಂದು ಈಗಿರೋ ವ್ಯವಸ್ಥೆ ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ, ಹಾಗಾಗಿ ಬದಲಾವಣೆ ಬೇಕು ಅನ್ನೋರಿಗೆ ಪ್ರಜಾಕೀಯ ಅನ್ನೋದು ಒಂದು ಬದಲಾವಣೆ ಬಯಸೋರಿಗೆ ಒಂದು ಉತ್ತಮ ಪ್ಲಾಟ್ಫಾರ್ಮ್. ಹೇಗೆ ಅಂತಂದ್ರೆ, ಚುನಾವಣೆಯಲ್ಲಿ ಹಣ ಖರ್ಚು ಮಾಡ್ದಿರಾ ಬರೋಂಥ ವ್ಯಕ್ತಿಗಳು ಈಗ ಬರ್ತಾ ಇಲ್ಲ. ಪ್ರತಿಯೊಬ್ಬರು ಶ್ರೀಮಂತರು, ಲಕ್ಷಾಂತರ ರೂಪಾಯಿ ಇರೋರು ಬರ್ತಾ ಇದ್ದಾರೆ. ಹಾಗಿದ್ದಾಗ ಬರೀ ಶ್ರೀಮಂತರದ ಒಂದು ವ್ಯವಸ್ಥೆ ಕ್ರಿಯೇಟ್ ಆಗ್ತಾ ಹೋಗ್ತಾ ಇದೆ, ಜನಸಾಮಾನ್ಯರಿಗೆ ವ್ಯವಸ್ಥೆ ಇಲ್ಲವೇ ಇಲ್ಲ. ಪ್ರತಿಯೊಬ್ಬ ಮತದಾರ, ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿ ಕೂಡ ಪ್ರಜಾಪ್ರಭುತ್ವದಲ್ಲಿ ಇಂಪಾರ್ಟೆಂಟ್. ಅದು ಇಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ. ಅಂಥದನ್ನ ಸರಿದಾರಿಗೆ ತರಬೇಕು ಅನ್ನೋದಕ್ಕೆ ಪ್ರಜಾಕೀಯ ಒಂದು ಉತ್ತಮ ಅವಕಾಶ ಕಲ್ಪಿಸ್ಕೊಡ್ತಾ ಇದೆ. ನೀವು ಉತ್ತಮ ಪ್ರಜಾಕೀಯ ಪಕ್ಷದ ಬಗ್ಗೆ ಪ್ರಜಾಕೀಯ ಅಳವಡಿಸ್ಕೊಂಡಿದೆ, ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಬೇಕಂದ್ರೆ www.prajakiya.org ಅಂತ ವೆಬ್ಸೈಟ್ ಇದೆ. ನೀವು ಅಲ್ಲಿ ಹೋದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ನಾವು